ನಮಸ್ಕಾರ ಎಲ್ಲರಿಗೂ. ಎಲ್ಲರೂ ಹೇಗಿದ್ದೀರಾ? ಆರಾಮಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಆರಾಮಿದ್ದೀನಿ. ನಾನು ನಿಮ್ಮ ಸರಸ್ವತಿ ಪ್ರಕಾಶ್. ಇವತ್ತಿನ ಲಾಗಲ್ಲಿ ಏನಪ್ಪ ಇದೆ ಅಂತ ಡೈಲಿ ಲಾಗ್ ಮಾಡ್ತಾಯಿದ್ದೀನಿ. ಇವತ್ತು ಬೆಳಗ್ಗಿನ ತಿಂಡಿಗೆ ನಾನು ರೊಟ್ಟಿ ಬದನೆಕಾಯಿ ಪಲ್ಯ ಮಾಡಿದ್ದೆ. ಮತ್ತು ನೋಡಿ ನನ್ನ ಮಗಳು ಕೂಡ ಸ್ಕೂಲಿಗೆ ರೆಡಿ ಆದಳು. ಅವಳು 9 ಗಂಟೆಗೆ ಬಸ್ ಬರುತ್ತೆ, ಸ್ಕೂಲ್ ಬಸ್. ಹಾಗಾಗಿ 8:15ಗೆಲ್ಲ ರೆಡಿ ಮಾಡಿ ಬಿಡಬೇಕು. ಅವಳನ್ನ ರೆಡಿಯಾಗಿ ನಿಂತಿದ್ಲು. ತಿಂಡಿ ತಿನ್ನಲ್ಲ, ಹಠ ಮಾಡ್ತಾಳೆ. ಎಲ್ಲದಕ್ಕೂ ತುಂಬ ಹಠ ಅಂದರೆ ಹಠ. ಏನು ಮಾಡೋದು, ಒಬ್ಬಳೇ ಆಗಿರೋದ್ರಿಂದ ಎಷ್ಟು ಮುದ್ದು ಮಾಡಿದ್ರು ಎಷ್ಟು ಹೊಡೆದ್ರೂ ಅವಳು ಏನು ತಲೆನೇ ಕೆಡಿಸ್ಕೊಳ್ಳಲ್ಲ. ಆ ಥರ ಏನು ಮಾಡೋಕ್ಕಾಗಲ್ಲ. ಮಕ್ಕಳೇ ಹಾಗೆ, ದೊಡ್ಡವರಾಗ್ತಾ ಸರಿ ಹೋಗ್ತಾರೆ. ಏನು ಮಾಡೋಕ್ಕಾಗಲ್ಲ ಅಂದ್ಕೊಂಡು ನಾನು ಸುಮ್ಮನೆ ಆಗ್ಬಿಟ್ಟಿದ್ದೀನಿ. ಮತ್ತು ಇವತ್ತು ಸಂಜೆನೇ ನಾನು ಲಾಗ್ ಶುರು ಮಾಡಿದ್ದು. ಮತ್ತು ನಾನು ಯಾಕಪ್ಪ ಅಂದರೆ ಬೆಳಗಿಂದ ಸ್ವಲ್ಪ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು. ಹಂಗಾಗಿ ಸಂಜೆ ಲಾಗ್ ಮಾಡ್ತಾಯಿದ್ದೀನಿ. ಏನಪ್ಪ ಇವತ್ತು ಸ್ಪೆಷಲ್ ಅಂತಂದರೆ, ಹಲಸಿನಕಾಯಿ ತಂದಿದ್ರು, ನಮ್ಮ ತೋಟದ ಹಲಸಿನಕಾಯಿ. ಅದರಲ್ಲಿ ಇದನ್ನು ಸ್ವಲ್ಪ ಹೆಚ್ಚಿಟ್ಟಿದ್ದಾರೆ ನಮ್ಮ ಮನೆಯವರು. ಇದನ್ನು ಸ್ವಲ್ಪ ಪಲ್ಯ ಮಾಡೋಣ ಅಂತ ಇಟ್ಟಿದ್ದೀನಿ. ಸ್ವಲ್ಪ ಕಬಾಬ್ ಮಾಡೋಣ ಅಂಥೇಳಿ ಅರಿಶಿನ ಉಪ್ಪು ಹಾಕ್ಬಿಟ್ಟು ನಾನು ಒಂದು 50% ನಾನು ಬೇಯಿಸಿಟ್ಕೊಂಡಿದ್ದೀನಿ. ನಾನು ತೋರ್ಸೋದು ಮರ್ತೋಗ್ಬಿಡ್ತು ಏನೇನು ಹಾಕಿದ್ದೀನಿ ಅಂತ. ಹಾಕೋದನ್ನು ಯಾವುದನ್ನು ನಾನು ವೀಡಿಯೋಸ್ ಮಾಡಿಲ್ಲ. ಹಾಗೆ ಹೇಳ್ತೀನಿ. ಇದಕ್ಕೆ ಕಾರ್ನ್ಫ್ಲೋರು, ಸ್ವಲ್ಪ ಕಡಲೆ ಹಿಟ್ಟು ಮತ್ತು ಸ್ವಲ್ಪ ಅಕ್ಕಿ ಹಿಟ್ಟು ಹಾಕಿದ್ದೀನಿ. ಹಾಗೆ ಖಾರದ ಪುಡಿ, ಅರಿಶಿನ ಪುಡಿ, ಸ್ವಲ್ಪ ಧನಿಯಾ ಪುಡಿ, ಹಾಗೆ ಗರಂ ಮಸಾಲ ಹಾಕಿದ್ದೀನಿ. ಉಪ್ಪು ಹಾಕಿದ್ದೀನಿ. ಇದು ಬಿಟ್ಟರೆ ನಾನು ಮತ್ತೆ ಇನ್ಯಾವುದೇ ರೀತಿ ಕಬಾಬ್ ಪೌಡ್ರು ಆ ಥರ ಏನು ಹಾಕಿಲ್ಲ. ಮನೆಯಲ್ಲೇ ಇರೋದನ್ನೇ ಬಳಸಿ ಮಾಡ್ತಾಯಿದ್ದೀನಿ. ಯಾವ ರೀತಿ ಬರುತ್ತೆ ನೋಡೋಣ. ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ತಾ ಇದ್ದೀನಿ. ನಾನು ಯಾವುದೇ ರೀತಿ ನಾನು ಕಲರ್ ಬಳಸಿಲ್ಲ. ಇದಕ್ಕೆ ನ್ಯಾಚುರಲ್ಲಾಗಿ ಮನೇಲಿರೋದನ್ನೇ ಹಾಕಿ ಮಾಡ್ತಾ ಇರೋವಂಥದ್ದು. ಕಲರ್ ಹೇಗೆ ಬರುತ್ತೋ ಗೊತ್ತಿಲ್ಲ. ನಮ್ಮ ಮನೇಲಿರೋದು ಮಾಮೂಲು ಖಾರದ ಪುಡಿ, ಕಾಶ್ಮೀರಿ ಖಾರದ ಪುಡಿ ಏನಲ್ಲ. ಕಲರು ಡಲ್ಲಾಗೆ ಬರುತ್ತೆ ಅಂದ್ಕೊತೀನಿ. ಕಲರು ನಾನು ಯಾವುದು ಹಾಕ್ತಾಯಿಲ್ಲ. ಹಂಗಾಗಿ ನೋಡೋಣ ಯಾವ ರೀತಿ ಬರುತ್ತೆ. ನೋಡಿ, ಎಲ್ಲನೂ ನಾನು ಮಿಕ್ಸ್ ಮಾಡ್ತಾಯಿದ್ದೀನಿ. ಚೆನ್ನಾಗಿ ಕೈಯಲ್ಲೇ ಮಿಕ್ಸ್ ಮಾಡ್ತೀನಿ. ಯಾವ ರೀತಿ ಬರುತ್ತೆ ನೋಡಿ. ನಾನೆಲ್ಲನೂ ಈ ಥರ ಮಿಕ್ಸ್ ಮಾಡಿ ಇಟ್ಟಿದ್ದೀನಿ. ಯಾವ ಥರ ಬರುತ್ತೋ ಗೊತ್ತಿಲ್ಲ. ನಾನು ಕೂಡ ಇದೇ ಫಸ್ಟ್ ಮಾಡ್ತಾ ಇರೋದು. ನೋಡೋಣ ಯಾವ ರೀತಿ ಬರುತ್ತೆ. ನನಗೂ ಹೇಗೆ ಬರುತ್ತೋ ಏನೋ ಅನ್ನೋದೊಂದು ಕ್ಯೂರಿಯಾಸಿಟಿ ಇದೆ. ಒಂದು ಅರ್ಧ ಮುಕ್ಕಾಲು ಗಂಟೆ ಎಲ್ಲ ಕಲಿಸ್ಬಿಟ್ಟು ನಾನು ಮಸಾಲ ಹಿಡೀಲಿ ಅಂತ ಬಿಟ್ಟಿದ್ದೆ. ನೆಕ್ಸ್ಟ್ ಆಮೇಲಿಂದ ನಾನು ಮತ್ತೆ ಎಣ್ಣೆಲಿ ಹಾಕಿ ಕರಿತಾ ಇದ್ದೀನಿ. ನೋಡಿ, ಈ ಥರ ಆಗ್ತಾಯಿದೆ. ಸ್ವಲ್ಪ ಬೇಯೋದು ಲೇಟ್ ಅನಿಸುತ್ತೆ ಅಷ್ಟೇ, ಇನ್ನೇನಿಲ್ಲ. ತುಂಬ ಚೆನ್ನಾಗಿತ್ತು, ತುಂಬ ಟೇಸ್ಟಿಯಾಗಿ. ಹಲಸಿನಕಾಯಿ ಕಬಾಬ್ ಹೆಂಗಿದೆ ರೀ? ಟೇಸ್ಟು ಗರಿ ಗರಿಯಾಗಿ ಸೂಪರಾಗಿ ಹಲಸಿನ ಕಬಾಬ್ ಬಂದಿತ್ತು. ಹಲಸಿನಕಾಯಿಂದು ನಾನು ಫಸ್ಟ್ ಟೈಮ್ ಮಾಡಿದ್ರಿಂದ ಹೇಗೆ ಬರುತ್ತೋ ಏನೋ ಅಂದ್ಕೊಂಡಿದ್ದೆ. ಚೆನ್ನಾಗಿ ಬಂದಿತ್ತು, ತುಂಬ ಇಷ್ಟ ಆಯಿತು. ನೆಕ್ಸ್ಟ್ ಟೈಮ್ ಮತ್ತೆ ಮಾಡ್ಬೋದು ಅನ್ನಿಸ್ತು. ನೋಡಿ, ನಾನು ಹಳ್ಳಿ ಕಡೆ ಮಾಡೋಂಥ ಸಾಂಪ್ರದಾಯಿಕವಾಗಿ ಮಾಡೋವಂಥ ಒಯ್ಯಿ ಹಪ್ಳ ಅಂತ ಹೇಳ್ತಾರೆ. ಕೆಲವರು ಅವೆಲ್ ಬೇಯಿಸೋ ಹಪ್ಪಳ ಅಂತ ಹೇಳ್ತಾರೆ. ನಮ್ಮ ಕಡೆ ಎಲ್ಲ ಒಯ್ಯಿ ಹಪ್ಳ ಅಂತಲೇ ಹೇಳ್ತಾರೆ. ನಾನು ಅದನ್ನು ಮಾಡೋಕ್ಕೆ, ಆ ಹಪ್ಪಳ ಮಾಡೋಕ್ಕೆ ಅಂತ ಅಕ್ಕಿ ಎಲ್ಲ ನೆನೆಸಿದ್ದೆ ನೆನ್ನೆನೇ. ಇವತ್ತೇ ಕೆಂಪಕ್ಕಿಯಲ್ಲಿ ಹಪ್ಳ ಮಾಡ್ತಾಯಿದ್ದೀನಿ, ಜ್ಯೋತಿ ಅಕ್ಕಿಯಲ್ಲಿ. ತುಂಬ ಚೆನ್ನಾಗಿ ಬಂದಿತ್ತು. ಒಂದು ಹಪ್ಳ ಕೂಡ ಅರ್ಧೋಗ್ಲಿಲ್ಲ, ಅಷ್ಟು ನೀಟಾಗಿ ಚೆನ್ನಾಗಿ ಬಂತು ಅಂತಲೇ ಹೇಳ್ಬೋದು. ನೋಡಿ, ಈ ಥರ ನಾನು ಬೆಳಗಿನ ಜಾವ 4 ಗಂಟೆಗೆ ಎದ್ಬಿಟ್ಟು ಒಲೆಗೆ ಬೆಂಕಿ ಹಾಕಿ ನಾನು ಎಲ್ಲ ರೆಡಿ ಮಾಡ್ಕೊಳೋಷ್ಟೊತ್ತಿಗೆ 5 ಗಂಟೆನೇ ಆಗ್ಬಿಡ್ತು. ಒಲೆಯಲ್ಲೇ ಮಾಡೋದ್ರಿಂದ ಗ್ಯಾಸ್ ಉಳಿತಾಯನೂ ಆಗುತ್ತೆ, ಒಳ್ಳೆ ಹಪ್ಳನೂ ಚೆನ್ನಾಗಿ ಬರ್ತವೆ. ಹಳ್ಳಿ ಕಡೆ ಎಲ್ಲ ಹಿಂಗೆ ಒಲೆ ಹಚ್ಕೊಂಡ್ಬಿಟ್ಟೆ ಮಾಡೋದು. ನಾನು ಕೂಡ ಒಲೆ ಹಚ್ಚೆ ಮಾಡೋದು ಯಾವಾಗೂ. ಈಗ ಸುಮಾರು ಒಂದು 2 ವರ್ಷನೇ ಆಗಿತ್ತು ಹಪ್ಳನೇ ಮಾಡಿರಲಿಲ್ಲ. ಕೆಲವೊಂದು ಕಾರಣಗಳಿಂದ ಹುಷಾರಿಲ್ಲದೆ ಇರೋದ್ರಿಂದ ಹಿಂಗೆಲ್ಲ ಹಾಕ್ಬಿಟ್ಟು ಹಪ್ಳ, ಚಕ್ಲಿ, ಸಂಡಿಗೆ ಏನೂ ಮಾಡಿರಲಿಲ್ಲ. ಅದಕ್ಕೆ ಈ ವರ್ಷ ಮಾಡೋಣ ಅಂದ್ಕೊಂಡು ಫಸ್ಟ್ ಒಯ್ಯಿ ಹಪ್ಳ ಶುರು ಮಾಡಿದ್ದೀನಿ. ಹಪ್ಳ ಅಂತೂ ಚೆನ್ನಾಗಿ ಬಂತು, ಖುಷಿ ಆಯಿತು. ಮಾಡಿದ್ಕೋ ಒಂದು ಸಾರ್ಥಕ ಅನ್ನಿಸ್ತು ನನಗೂ. ತುಂಬ ಚೆನ್ನಾಗಿ ಬಂದ್ವಲ್ಲ ಅಂತ ಖುಷಿ ಆಯಿತು. ನೋಡಿ, ಈ ಥರ ಹಪ್ಳ ಎಲ್ಲ ಹಿಟ್ಟು ಹಾಕ್ಬಿಟ್ಟು ಪ್ಲೇಟ್ಗೆಲ್ಲ ಹಾಕ್ಬಿಟ್ಟು ಇಡ್ತಾಯಿದ್ದೀನಿ. ಎಲ್ಲ ಇಟ್ಬಿಟ್ಟು ಅವೆಲ್ ಬೇಯಿಸೋದು. ನಿಜವಾಗ್ಲೂ ತುಂಬ ಹಪ್ಳ ಮಾಡ್ತಾಯಿದ್ದೀನಿ, ಒಯ್ಯಿ ಹಪ್ಳ. ಆಲ್ಮೋಸ್ಟ್ ಮುಗೀತಾ ಬಂತು. ನಾನು ಬೆಳಗ್ಗೆ 4 ಗಂಟೆಯಿಂದನೇ ಹಪ್ಳ ಮಾಡೋಕ್ಕೆ ಕೂತಿದ್ದೆ. ಈಗ ಸುಮಾರು ಆಗಲೇ 8 ಗಂಟೆ ಆಗಿರ್ಬೋದು ಅಂದ್ಕೊಂಡಿದ್ದೀನಿ, ಟೈಮ್ ನೋಡಿಲ್ಲ. ನೋಡಿ, ಈ ಥರ ತಟ್ಟೆಗೆಲ್ಲ ಹಾಕಿಟ್ಟಿದ್ದೀನಿ. ತಟ್ಟೆ ಸ್ಟ್ಯಾಂಡು ಈ ಥರ ಸ್ಟ್ಯಾಂಡಲ್ಲಿ ಮಾಡ್ತಾಯಿದ್ದೀನಿ.
ಪುಟ್ಟಿ ಮೇಲೆ ಹಪ್ಳ ತೆಗೆದಾಕ್ತಾಯಿದ್ದೀನಿ. ಹಳ್ಳಿ ಕಡೆ ಮಾಡೋರ ಶೈಲಿಯಲ್ಲಿ ನಾನು ಹಪ್ಳ ಮಾಡ್ತಾಯಿದ್ದೀನಿ. ಬೇಯಿಸಿ ತೆಗ್ದಿರೋಂಥ ಪ್ಲೇಟ್ ಇದೆಲ್ಲ ನೋಡಿ. ಎಲ್ಲನೂ ತೆಗೆದು ನಾನು ಪುಟ್ಟಿ ಮೇಲೆ ಹಾಕ್ತಾಯಿದ್ದೆ. ಒಂದು ಹಪ್ಳ ಕೂಡ ಅರಿಲಿಲ್ಲ, ಅಷ್ಟು ಚೆನ್ನಾಗಿ ಬಂತು. ತುಂಬ ದಿನದಿಂದ ಮಾಡಿರಲಿಲ್ವಲ್ಲ, ಈಗ ಬರುತ್ತೋ ಏನೋ ಅಂತ ಒಂದು ಸ್ವಲ್ಪ ಭಯ ಇತ್ತು. ಯಾಕಂದರೆ ಮಾಡಿದ್ಮೇಲೆ ಅದು ಚೆನ್ನಾಗಿ ಬಂದರೆ ಒಂಥರ ಖುಷಿ ಅಲ್ವಾ. ಏನಾದ್ರು ಕೆಟ್ಟೋಗ್ಬಿಟ್ರೆಯೋ ಯಾಕಾದರೂ ಮಾಡಿದ್ನೋ ಏನೋ ಅನ್ನೋ ರೀತಿಲಿ ಆಗಬಾರ್ದು. ನಾನು ಮಾಡಿದಂಥ ಹಪ್ಳ ನೋಡಿ, ಬೆಳಗ್ಗೆ ಮಾಡಿದ್ದೆ. ಮಧ್ಯಾಹ್ನ 12 ಗಂಟೆ ಅನ್ನೋದ್ರೊಳಗೇ ಎಲ್ಲ ಒಣಗೋಗ್ಬಿಟ್ವು. ಒಣಗಿ ನೋಡಿ ಎಷ್ಟು ಚೆನ್ನಾಗಿ ಯಾವ ರೀತಿ ಸೌಂಡ್ ಬರ್ತಿದ್ದಾವೆ ನೋಡ್ತಿರ್ಬೋದು. ಆ ಕಡೆಯಿಂದ ನನ್ನ ಬೆರಳುಗಳೆಲ್ಲ ಕಾಣ್ತಾ ಇದ್ದಾವೆ, ಎಷ್ಟು ತೆಳುವಾಗಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಅಂದರೆ. ಟೇಸ್ಟು ಕೂಡ ತುಂಬ ಚೆನ್ನಾಗಿರ್ತವೆ. ನಾನಿನ್ನು ಇದನ್ನು ಎಣ್ಣೆಗೆ ಹಾಕಿ ಕರೆದಿಲ್ಲ, ನೋಡೋಣ ಆಮೇಲೆ ಏನಾದರೂ ಕರೆದ್ರೆ ನಾನು ನಿಮಗೆ ಕರೆದು ತೋರಿಸ್ತೀನಿ. ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ. ಮೇಲೆ ಹಾಕಿರೋಂಥ ಕೊತ್ತಂಬರಿ, ಕರಿಬೇವಿನ ಸೊಪ್ಪು, ಜೀರಿಗೆ ಕಾಳೆಲ್ಲ ಚೆನ್ನಾಗಿ ಕಾಣ್ತಿದ್ದಾವೆ. ನೋಡಿ ಬೆರಳೆಲ್ಲ ಎಷ್ಟು ನೀಟಾಗಿ ಕಾಣ್ತಾ ಇದ್ದಾವೆ, ತುಂಬ ಚೆನ್ನಾಗಿ ಬಂದಿದ್ದಾವೆ. ನಾನು ಒಂದು 3 ಸೇರಿಂದ ಹಪ್ಳ ಮಾಡಿದ್ದೆ, ಹಪ್ಳ. ಒಂದು ಪುಟ್ಟಿ ಹಪ್ಳ ಫುಲ್ ತುಂಬಿ ಬಂದಿದ್ದಾವೆ ನೋಡಿ. ಸೂಪರ್ ಸೂಪರ್. ಆನೆಸ್ಟಾಗಿ ಹೇಳು. ಆನೆಸ್ಟ್. ತುಂಬ ಚೆನ್ನಾಗಿದೆ ನಿಜವಾಗ್ಲೂ. ನೀನು ಹೇಳ. ತುಂಬ ಚೆನ್ನಾಗಿದೆ. ಹೀಗೆ ಹೇಳು. ನಂಗೆ ಸ್ವಲ್ಪ ಮಾಡಿಕೊಡಿ. ಆಯಿತು, ಮಾಡ್ಕೊಡಿ. ಸಿಟಿ ಹಪ್ಪಳ ತಿಂತೀನಿ ಸಾಕಾಗಿದೆ, ಬೋರ್ ಆಗಿದೆ. ಆಯಿತು. ಹಪ್ಳ ಎಲ್ಲ ಮಾಡಿಬಿಟ್ಟು ಸಂಜೆ ಕೆಲಸ ಮುಗಿಸ್ಬಿಟ್ಟು ಮತ್ತೆ ಸಂಜೆ ನಾನು ಬಟ್ಟೆ ತರೋಣ ಅಂತ ಬಂದೆ. ಯಾರಿಗಪ್ಪ ಅಂದರೆ ನನ್ನ ಮಗಳು ಬರ್ತಡೇ ಇತ್ತು, ಅವಳಿಗೆ ಒಂದು ಜೊತೆ ತರಬೇಕಿತ್ತು. ಹಾಗೆ ಇಲ್ಲೊಬ್ಬರು ಹುಡುಗಿ ಮೆಶರ್ಡ್ ಆಗಿದ್ಲು, ಅವಳಿಗೂ ಕೂಡ ಒಂದು ಜೊತೆ ಬಟ್ಟೆ ತರಬೇಕಿತ್ತು. ಹಂಗಾಗಿ ನಾವು ಬಟ್ಟೆ ಅಂಗಡಿಗೆ ಬಂದ್ವಿ, ಬಟ್ಟೆ ಎಲ್ಲ ತೊಗೊಂಡು ಬಂದ್ವಿ. ಸಂಜೆ ನೋಡಿ ಈ ಥರ ಕಾರ್ಯಕ್ರಮ ಮಾಡ್ತಾಯಿದ್ರು. ಈ ಥರ ಶಾಸ್ತ್ರ ಎಲ್ಲ ಮಾಡ್ತಾರೆ. ಮಾಡಬಾರ್ದು ಅಂತ ಹೇಳ್ತಾರೆ ಕೆಲವರೆಲ್ಲ, ಆದರೂ ಕೇಳಲ್ಲ. ಕೆಲವರು ಮಾಡೇ ಮಾಡ್ತಾರೆ ಈ ಥರ. ಏನು ಮಾಡೋಕ್ಕಾಗಲ್ಲ, ನಾವು ಒಬ್ಬರಿಂದ ಇದನ್ನೆಲ್ಲ ಬದಲಾಯಿಸೋಕ್ಕಾಗಲ್ಲ ಅಲ್ವಾ. ರಂಗಳಸಿ ಕುಳದಿದ್ದಳ ಗೊಂಬೆಯ ಬಿಡಗಂಡು ರಂಗಳಸಿ ಕುಳದಿದ್ದಳ ದ್ರೌಪದ ಕುಮಕುಮದ ಸಕಲನಿದ್ರೆ ದ್ರೌಪದ ಕುಮಕುಮದ ಸಕಲನಿದ್ರೆ ರಾಯರ ಮಗಳು ಮಲಗಿರ ತಂಗಿ ಉಂಡಿದ್ದಾಳ ರಾಯರ ಮಗಳು ಟಂಕ ಮಲಗಿರ ತಂಗಿ ಉಂಡಿದ್ದಾಳೋ ಇಲ್ಲ. ಮಗಳು ಟಂಕ ಮಲಗಿರ ತಂಗಿ ಉಂಡಿದ್ದಾಳೋ ಇಲ್ಲ. ಮಗರೊಬ್ಬನುಂಡಿದ್ದಾಳೋ ದ್ರೌಪದ ಸರಸಿ ಹುಟ್ಟಿದ್ದಾಳೋ ದ್ರೌಪದ ಸರಸಿ ಹುಟ್ಟಿದ್ದಾಳೋ. ದಸರಿ ನಂಬೋ ಗೊಂಬೆಯ ಬಿಡಕಂಡು ರಂಗಳಸಿ ಕುಳದಿದ್ದಾಳು ದಸರಿ ನಂಬೋ ಗೊಂಬೆಯ ಬಿಡಕಂಡು ರಂಗಳಸಿ ಕುಳದಿದ್ದಾಳು. ಹಳ್ಳಿ ಕಡೆ ಎಲ್ಲ ಇದೇ ರೀತಿ ಕಾರ್ಯಕ್ರಮ ಮಾಡ್ತಾರೆ. ಹಳ್ಳಿ ಜನ, ಹಳೆ ಜನ ಇರ್ತಾರಲ್ಲ, ವಯಸ್ಸಾದವರು, ಅವರೆಲ್ಲ ಈ ಥರ ಹಾಡು ಹೇಳೋದು, ಕೂರಿಸಿ ಬಂದವ್ರಿಗೆಲ್ಲ ಮಡ್ಲಕ್ಕಿ, ಅರಿಶಿನ ಕುಂಕುಮ ಕೊಡೋದು, ಕಂಕಣ ಕಟ್ಟೋದು. ಹಳ್ಳಿ ಕಡೆಯೂ ಈ ಥರದ ವಿಚಾರದಲ್ಲೂ ತುಂಬ ಸಂಪ್ರದಾಯ ಪಾಲಿಸ್ತಾರೆ. ಇದಕ್ಕೆಲ್ಲ ತುಂಬ ಕಟ್ಟುನಿಟ್ಟಾಗಿ ಮಾಡ್ತಾರೆ. 12 ದಿನ ಅದು ಸೂತಕ ತೆಗಿಬೇಕು ಅಂಥೇಳಿ ಮನೆಯೆಲ್ಲ ಬಳಿದು ಕ್ಲೀನ್ ಮಾಡಿ ಶಾಸ್ತ್ರಗಳು ಎಲ್ಲ ಚೆನ್ನಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು. ಆದರೂ ಮಾಡಬಾರ್ದು ಅಂತಲೂ ಅನಿಸುತ್ತೆ ಒಂದೊಂದು ಟೈಮು. ಈ ವಯಸ್ಸಾದವರು ಕೇಳಬೇಕಲ್ಲ, ಅವರಿಗೋಸ್ಕರ ಏನಾದರೂ ಮಾಡಲೇಬೇಕಾಗುತ್ತೆ. ಹಂಗಾಗಿ ಮಾಡ್ತಾಯಿದ್ದಾರೆ. ಮಾಡಿದ್ದು ಚೆನ್ನಾಗಿತ್ತು ಅಂತಲೇ ಹೇಳ್ಬೋದು.
ಬಾಗಿದರೆ ಚೊಂಬ ಬಲಗೈಲಿ ಶಿವನೇ ಬಲಗೈಲಿ ಶಿವನೇ ಬಾಗಿದರೆ ಚೊಂಬ ಬಲಗೈಲಿ ಶಿವನೇ ಬಲಗೈಲಿ ಬಾಗಿದರೆ ಚೊಂಬ ಬಲಗೈಲಿ ಕಂಡು ಬಾಗಿದರೆ ಚೊಂಬು ಬಲಗೈಲಿದ ಕಂಡು ನಾಗಪ್ಪಗೆ ಹಾಲಯರುದಾಳೆ ಶಿವನೇ ಯರುದಾಳೆ ನಾಗಪ್ಪಗಳಯರುದಾಳೆ ಶಿವನೇ ಯರುದಾಳೆ ನೋಡಿದ್ರಲ್ಲ ಸ್ನೇಹಿತರೆ, ಹಳ್ಳಿ ಕಡೆ ಯಾವ ರೀತಿಯ ಸಂಪ್ರದಾಯ ಎಲ್ಲ ಇರುತ್ತೆ ಅಂತ. ಇವತ್ತಿನ ವಿಡಿಯೋ ಇಷ್ಟೇ ಸ್ನೇಹಿತರೆ. ಎಲ್ಲರಿಗೂ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಇದುವರೆಗೂ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ನಂಗೆ ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.